ಕೆಂಗೇರಿ ಬಂಡೆಮಠದಲ್ಲಿ ವೈಭವದ ಆರಿದ್ರೋತ್ಸವ. ಆರಿದ್ರ ನಕ್ಷತ್ರದ ಅಂಗವಾಗಿ ಭಗವಾನ್ ಶಿವನಿಗೆ ವಿಶೇಷ ಅಭಿಷೇಕ ಮತ್ತು ಅಲಂಕಾರ. ಬೆಳಗಿನ ಜಾವದಿಂದಲೇ ವೇದಮಂತ್ರಗಳ ಪಠಣ, ಶಿವನಾಮ ಸ್ಮರಣೆ ಹಾಗೂ ನಾದಸ್ವರದ ಮಧುರ ಧ್ವನಿಗಳೊಂದಿಗೆ ಮಠವು ಭಕ್ತಿಲೋಕವಾಗಿ ಮಾರ್ಪಟ್ಟಿತ್ತು. ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾದ ಮಹಾಭಿಷೇಕವನ್ನು ಕಣ್ತುಂಬಿಕೊಳ್ಳಲು ಸಾವಿರಾರು ಭಕ್ತರ ಆಗಮನ. ದೂರದೂರುಗಳಿಂದ ಆಗಮಿಸಿದ ಭಕ್ತಾದಿಗಳು ಸಾಲುಗಟ್ಟಿ ನಿಂತು ಶಿವನ ದರ್ಶನ ಪಡೆದರು. ತಮ್ಮ ಕುಟುಂಬದ ಅಭ್ಯುದಯಕ್ಕಾಗಿ ಮತ್ತು ಇಷ್ಟಾರ್ಥ ಸಿದ್ಧಿಗಾಗಿ ಶ್ರದ್ಧೆಯಿಂದ ಪ್ರಾರ್ಥಿಸಿದರು. ಭಕ್ತಾದಿಗಳಿಗೆ ಪ್ರಸಾದವಾಗಿ ಇಡ್ಲಿ ವಿತರಿಸಲಾಯಿತು. ಮಠದ ಆಡಳಿತ ಮಂಡಳಿ ಮತ್ತು ಸ್ವಯಂ ಸೇವಕರು ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ಸುಸಜ್ಜಿತವಾಗಿ ವ್ಯವಸ್ಥೆ ಮಾಡಿದ್ದರು. ಧಾರ್ಮಿಕ ಆಚರಣೆಗಳ ಮೂಲಕ ಭಕ್ತಿ ಹಾಗೂ ಸೇವೆಯ ಸಮನ್ವಯವನ್ನು ಬಂಡೆಮಠ ಸಾರಿತು. ಬಂಡೆಮಠದಲ್ಲಿ ಆರಿದ್ರೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಆರಿದ್ರೋತ್ಸವ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ದೀರಿ. ಇದು ಯಶವಂತಪುರ ಕಾನ್ಸ್ಟಿಟ್ಯೂನ್ಸಿಗೆ ಸೇರಿರುವಂತಹ ದೇವಸ್ಥಾನ. ಇವತ್ತು ಕೆಂಗೇರಿನಲ್ಲಿ ಇಡ್ಲಿ ಹಬ್ಬ ಆರಿದ್ರೋತ್ಸವ ಕಾರ್ಯಕ್ರಮವನ್ನ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ. ನಮ್ಮ ಕಾರ್ಯಕರ್ತರು ಮುಖಂಡರುಗಳೆಲ್ಲ ಸೇರಿ, ಅದರಲ್ಲಿ ಎಸ್ಪೆಷಲಿ ಶಶಿ, ಮೋಹನ್ ಕುಮಾರು ಮತ್ತು ಮಹೇಶ್ ಅವರೆಲ್ಲ ಭಾಳ ದೊಡ್ಡ ಮಟ್ಟದಲ್ಲಿ ಮಾಡಿ ಎಲ್ಲ ನಮ್ಮ ಕಾರ್ಯಕರ್ತರು ಲೀಡ್ಗಳು ಬರಮಾಡಿಕೊಂಡು ತಿಂಡಿ ಫಲಹಾರವನ್ನು ಏರ್ಪಡಿಸಿದ್ದು. ಎಲ್ಲ ಫಲಹಾರವನ್ನು ಮುಗಿಸ್ಕೊಂಡು ಬಂಡೇಶ್ವರ ಸ್ವಾಮಿ ರಥೋತ್ಸವ ಚಾಲನೆ ಕೊಡಕ್ಕೆ ಬಂದಿದ್ದೀವಿ. ಭಾಳ ಅದ್ದೂರಿಯಾಗಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಎಲ್ಲ ಭಕ್ತಾದಿಗಳಿಗೆ, ಈ ಹಬ್ಬ ಆಚರಣೆ ಮಾಡ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ನನ್ನ ಶುಭಾಶಯಗಳನ್ನ ತಿಳಿಸ್ತೀನಿ. ಕ್ಷೇತ್ರದಲ್ಲಿ ಆರಿದ್ರೋತ್ಸವ ನಡೀತಾ ಇದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ವಿಜೃಂಭಣೆ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು. ಹೇಗೆ ಅನ್ನಿಸ್ತಾ ಇದೆ ಈ ಕಾರ್ಯಕ್ರಮ ನೋಡಿ? ನಾವು ಹೊಸದಾಗಿ ಏನು ಬಂದಿಲ್ಲ. ನಾವು ಹುಟ್ಟಾಗಿಂದ ಬೆಳೆದಾಗಿಂದ ಈ ಒಂದು ಬಂಡೆಮಠದ ರಥೋತ್ಸವದಲ್ಲಿ ಭಾಗಿಯಾಗ್ತಾ ಇರ್ತೀವಿ. ಪ್ರತಿ ವರ್ಷನೂ ಭಾಗಿಯಾಗ್ತಾ ಇರ್ತೀವಿ. ಈ ಬಾರಿ ವಿಶೇಷವಾಗಿದೆ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಬಾರಿ ಇಡ್ಲಿ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಊಟ, ಒಳ್ಳೆ ಇಡ್ಲಿ, ಒಳ್ಳೆ ಬೋಂಡದ ಸೈಜ್ ಒಂದು ಸ್ವಲ್ಪ ಕಮ್ಮಿ ಆಗಿದೆ ಅಷ್ಟೇ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಜೊತೆಗೆ ಬಂಡೇಶ್ವರ ಸ್ವಾಮಿಯ ರಥೋತ್ಸವ ಇದ್ರದ್ದು ಶುಭಾಶಯ. ಮತ್ತು ನಿಮ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಕೆಂಗೇರಿ ಹೋಬಳಿಲಿ ಬರ್ತಕ್ಕಂಥ ನಮ್ಮೆಲ್ಲ ಬಂಡೆ ರಥೋತ್ಸವದ ಅಭಿಮಾನಿಗಳಿಗೆ, ಭಕ್ತರಿಗೆ ಆ ದೇವರು ಒಳ್ಳೇದು ಮಾಡಲಿ, ಬಂಡೇಶ್ವರ ಒಳ್ಳೇದು ಮಾಡಲಿ ಅಂತ ಈ ಮೂಲಕ ಬೇಡ್ಕೊಳ್ತೀವಿ.